ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಏತರ್ ಇನ್ಫೈನೈಟ್ ಕ್ರೂಸ್ ಕಂಟ್ರೋಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಫೈನೈಟ್ ಕ್ರೂಸ್ ಕಂಟ್ರೋಲ್ ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಟೆಕೀಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಫ್ರೆಂಡ್ಸ್, ಏತರಲ್ಲಿ ಕ್ರೂಸ್ ಕಂಟ್ರೋಲ್ನ ಎನೇಬಲ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥ ಗಾಡಿ ಬಂದು 450Xನ ಯೂಸ್ ಮಾಡ್ತಾ ಇದ್ದೀನಿ. 2025 ಮಾಡಲ್ ಇದು. ರೀಸೆಂಟಾಗಿ ಈ ಗಾಡೀಲಿ OTA ಅಪ್ಡೇಟ್ ಮುಖಾಂತರ ಕ್ರೂಸ್ ಕಂಟ್ರೋಲ್ ಆಪ್ಷನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 450X ಮತ್ತು ಅಪೆಕ್ಸ್ ಎಬೋ 2025 ಮಾಡಲಲ್ಲಿ ಮಾತ್ರ ಕ್ರೂಸ್ ಕಂಟ್ರೋಲ್ ಸಪೋರ್ಟ್ ಆಗ್ತಾ ಇದೆ. ನೀವು ರಿಸ್ಟಾನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕ್ರೂಸ್ ಕಂಟ್ರೋಲ್ ಅಪ್ಡೇಟ್ ಬರೋ ಚಾನ್ಸಸ್ ಇರುತ್ತೆ. ವೆಯ್ಟ್ ಮಾಡಿ ನೋಡೋಣ ಈ ಥರ ಅವ್ರು ಯಾವಾಗ ಅಪ್ಡೇಟ್ ಕೊಡ್ತಾರೆ ಅಂತ. ಈಗ ಗಾಡೀಲಿ ಇನ್ಫೈನೈಟ್ ಕ್ರೂಸ್ ಕಂಟ್ರೋಲ್ನ ಎನೇಬಲ್ ಮಾಡಬೇಕು ಅಂದರೆ ಡ್ಯಾಶ್ ಬೋರ್ಡಲ್ಲಿ ಮೆನ್ಯೂಗೆ ಬಂದು ಮೆನ್ಯೂಯಿಂದ ಸೆಟ್ಟಿಂಗ್ಸಿಗೆ ಬಂದರೆ ನೋಡಿ, ಇಲ್ಲಿ ಇನ್ಫೈನೈಟ್ ಕ್ರೂಸ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ರೀಸೆಂಟ್ OTA ಅಪ್ಡೇಟಲ್ಲಿ ಆಪ್ಷನ್ ಬಂದಿರೋದು. ಇದನ್ನು ನೀವು ಎನೇಬಲ್ ಮಾಡ್ಕೊಬೇಕಾಗತ್ತೆ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಬೇಕು ಅಂದರೆ. ನೋಡಿ, ಈಗ ನಾನು ಇದನ್ನು ಎನೇಬಲ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನ್ಯೂ ಪೇಜ್ ಓಪನ್ ಆಗಿ ಇನ್ಫೈನೈಟ್ ಕ್ರೂಸ್ ಅಂತ ತೋರಿಸ್ತಾ ಇದೆ. ನೋಡಿ, ಇನ್ಫೈನೈಟ್ ಕ್ರೂಸು 10 ಸ್ಪೀಡಿಂದ 80 ಸ್ಪೀಡ್ವರೆಗೂ ವರ್ಕ್ ಆಗುತ್ತೆ. ಸಿಟಿ ಒಳಗಡೆ ಮತ್ತು ಲೋ ಸ್ಪೀಡಲ್ಲೆಲ್ಲ ವರ್ಕ್ ಆಗುತ್ತೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ಕ್ಲೋಸ್ ಕೊಟ್ಟರೆ ಗಾಡೀಲಿ ಇನ್ಫೈನೈಟ್ ಕ್ರೂಸ್ ಕಂಟ್ರೋಲ್ ಬಂದು ಎನೇಬಲ್ ಆಗಿದೆ. ಈಗ ಇದನ್ನು ಯೂಸ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಡ್ಯಾಶ್ ಬೋರ್ಡಲ್ಲಿ ಕ್ರೂಸ್ ಕಂಟ್ರೋಲ್ನ ಎನೇಬಲ್ ಮಾಡಾದ್ಮೇಲೆ ನೀವು ಯೂಸ್ ಮಾಡಬೇಕಾದ್ರೆ ಕ್ರೂಸ್ ಕಂಟ್ರೋಲ್ನ ಆನ್ ಮಾಡ್ಕೊಬೇಕು ಅಂದರೆ ನೋಡಿ, ಇಲ್ಲಿ ಬಟನ್ ನೋಡ್ತಾ ಇದ್ದೀರಲ್ಲ, ಇದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಎಬೋ 2025 ಮಾಡಲಲ್ಲಿ ಎಲ್ಲದರಲ್ಲೂ ಈ ಥರ ಬಟನ್ನ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಗಾಡಿ ನಿಂತಿದ್ದಾಗ ಪ್ರೆಸ್ ಮಾಡಿದ್ರೆ ಅದು ರಿವರ್ಸ್ ಹೋಗುತ್ತೆ. ನೋಡಿ, ಗಾಡಿ ಈ ಥರ ರಿವರ್ಸ್ ಹೋಗುತ್ತೆ. ಅದೇ ನೀವು ಓಡಿಸ್ಬೇಕಾದ್ರೆ ಸ್ಪೀಡ್ ಬಂದು ಎಬೋ 10 ಸ್ಪೀಡ್ ಮೇಲೆ ಇತ್ತು ಅಂದರೆ ಆ ಬಟನ್ನ ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಈಗ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೈಡ್ ಮೋಡಲ್ಲಿ ಇದ್ದೀನಿ. ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಸೌಂಡ್ ಬಂದು ಕ್ರೂಸ್ ಮೋಡ್ ಎನೇಬಲ್ ಆಯಿತು. ಕ್ರೂಸ್ ಅಂತಲೂ ತೋರಿಸ್ತಿದೆ ಡ್ಯಾಶ್ ಬೋರ್ಡಲ್ಲಿ. ಸೊ ನೀವು ಯಾವ ಸ್ಪೀಡಲ್ಲಿ ಬೇಕಾದ್ರೂ ಸೆಟ್ ಮಾಡ್ಬೋದು. 10ಇಂದ 80ವರೆಗೂ ಸಪೋರ್ಟ್ ಆಗುತ್ತೆ ಕ್ರೂಸ್ ಸ್ಪೀಡ್ ಬಂದು. ಥ್ರಾಟಲ್ನ ಇನ್ಕ್ರೀಸ್ ಮಾಡಿದ್ರೆ ಕ್ರೂಸ್ ಸ್ಪೀಡ್ ಬಂದು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಮಾಡಿ ಅಲ್ಲೇ ಸ್ಟೇ ಆಗುತ್ತೆ. ನೋಡಿ, ಸ್ಪೀಡ್ನ ಇನ್ಕ್ರೀಸ್ ಮಾಡಿ ಸೊ ಬಿಟ್ಟಿದ ತಕ್ಷಣ ಅದೇ ಸ್ಪೀಡಲ್ಲೇ ಹೋಗ್ತಾ ಇದೆ. ಒಂದು 2-3 ಸ್ಪೀಡ್ ಮಾತ್ರ ವೇರಿ ಆಗ್ತಾ ಇರುತ್ತೆ ಅಷ್ಟೇ. ನೀವು ತುಂಬಾ ಹೈವೇಲಿ ಲಾಂಗ್ ಸ್ಟ್ರೆಚ್ ಎಲ್ಲ ಓಡಾಡ್ತೀರಾ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಫೀಚರ್ ಬಂದು. ಆ್ಯಂಡ್ ಕ್ರೂಸ್ ಸ್ಪೀಡ್ನ ಸ್ಲೋ ಮಾಡೋಕ್ಕೆ ಥ್ರಾಟಲ್ನ ಉಲ್ಟಾ ತಿರುಗಿಸಿದ್ರೆ ಅವ್ರು ಸ್ಲೈಟಾಗಿ ಬ್ರೇಕ್ ಹಿಡಿದ್ರೆ ಸ್ಪೀಡ್ ಬಂದು ಕಡಿಮೆ ಆಗುತ್ತೆ. ನೀವು ಅಪ್ನ ಹತ್ತಿಸ್ತಾ ಇದ್ದೀರಾ, ಅವ್ರು ಡೌನ್ನ ಇಳಿಸ್ತಾ ಇದ್ದೀರಾ ಅಂದರೆ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿರೋ ಸ್ಪೀಡ್ನೇ ಮೇಂಟೈನ್ ಮಾಡ್ತಾ ಇರುತ್ತೆ. ನೋಡಿ, ನಾನು ಮಹಾಲಕ್ಷ್ಮಿ ಲೇಔಟ್ ಡೌನ್ನ ಇಳಿಸ್ತಾ ಇದ್ದೀನಿ, ತುಂಬಾ ದೊಡ್ಡ ಡೌನು. ಸೊ ಸೆಟ್ ಮಾಡಿರೋ ಅಷ್ಟು ಸ್ಪೀಡ್ನೇ ಮೇಂಟೈನ್ ಮಾಡ್ತಾ ಇದೆ. 10 ಸ್ಪೀಡ್ನ ಸೆಟ್ ಮಾಡಿದೆ. ಸೊ ಗಾಡಿನೇ ರೀಜನರೇಟ್ ಮಾಡಿಕೊಂಡು ಸ್ಲೋ ಆಗ್ತಾ ಇದೆ. ಯಾವುದೇ ಥರನೂ ಬ್ರೇಕ್ನ ಹಿಡಿತಾ ಇಲ್ಲ. ಇದೊಂದು ತುಂಬಾ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಇದರಲ್ಲಿ ಆಫ್ ರೋಡಿಂಗ್ ಮಾಡ್ಬೋದು, ಟ್ರಾಫಿಕಲ್ಲಿ ಓಡಾಡ್ಬೋದು. ಟ್ರಾಫಿಕ್ಕೆಲ್ಲ ಇದ್ದಾಗ ಗಾಡಿನ ಸ್ಟಾಪ್ ಮಾಡಿದ್ರೆ 10 ಸ್ಪೀಡ್ಗಿಂತ ಒಳಗಡೆ ಇದ್ದೀವಿ ಅಂದರೆ ಕ್ರೂಸ್ ಮೋಡ್ ಬಂದು ಪಾಸ್ ಆಗುತ್ತೆ. ನಾವು ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿ 10 ಸ್ಪೀಡ್ಗಿಂತ ಮೇಲೆ ಹೋಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಕಂಟಿನ್ಯೂ ಆಗುತ್ತೆ. ಬ್ರೇಕ್ ಹಿಡಿದ್ರೂ ಗಾಡಿನ ಸ್ಟಾಪ್ ಮಾಡಿದ್ರು ಕ್ರೂಸ್ ಕಂಟ್ರೋಲ್ ಬಂದು ಆಕ್ಟಿವ್ ಆಗೇ ಇರುತ್ತೆ. ಇದೇ ಫೀಚರೇ ಸಿಟಿಲಿ ಓಡಿಸೋರಿಗೆಲ್ಲ ಬೇಕಾಗಿದ್ದು. ಈಗ ಈ ವಿಡಿಯೋದು ಕನ್ಕ್ಲೂಷನ್ಗೆ ಬಂದರೆ, ಇನ್ಫೈನೈಟ್ ಕ್ರೂಸ್ ಕಂಟ್ರೋಲ್ನ ಸ್ವಲ್ಪ ದಿನದಿಂದ ನಾನು ಯೂಸ್ ಮಾಡಿರೋದ್ರಿಂದ ನನಗೇನು ಅನಿಸ್ತು ಅಂದರೆ, ನೀವು ಲಾಂಗ್ ಸ್ಟ್ರೆಚ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ, ಹೈವೇಲೆಲ್ಲ ಯೂಸ್ ಮಾಡ್ತೀರಾ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದೇ ರೀಸನ್ಗೆ ಕ್ರೂಸ್ ಕಂಟ್ರೋಲ್ ಇರೋದು. ಸೊ ನೀವು ಸಿಟಿಲೂ ಯೂಸ್ ಮಾಡ್ಕೊಬೋದು. ಬಟ್ ನನಗೇನು ಅನಿಸ್ತು ಅಂದರೆ, ಸಿಟಿಲೆಲ್ಲ ಓಡಾಡಬೇಕಾದ್ರೆ ನಮ್ಮ ಸ್ಪೀಡ್ ಬಂದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ, ತುಂಬಾ ವೇರಿ ಆಗ್ತಾ ಇರುತ್ತೆ. ಟ್ರಾಫಿಕಲ್ಲಿ ಓಡಾಡಬೇಕಾದ್ರೆ ಅವ್ರು ರೋಡ್ ಸರಿ ಇಲ್ಲ ಅಂದರೆ ಕ್ರೂಸ್ ಕಂಟ್ರೋಲ್ನ ಎನೇಬಲ್ ಮಾಡ್ಕೊಂಡು ಬ್ರೇಕೆಲ್ಲ ಹಿಡಿಯೋದ್ರಿಂದ ನಮಗೆ ಅಷ್ಟೊಂದು ಸ್ಮೂತ್ ರೈಡ್ ಸಿಗಲ್ಲ. ಮ್ಯಾನ್ಯಲಾಗಿ ಓಡಿಸ್ಬೇಕಾದ್ರೆ ಹಾಕೋ ಎಫರ್ಟ್ಸ್ಗಿಂತ ಜಾಸ್ತಿನೇ ಎಫರ್ಟ್ಸ್ನ ಹಾಕಬೇಕಾಗತ್ತೆ ಕ್ರೂಸ್ ಕಂಟ್ರೋಲ್ ಎನೇಬಲ್ ಆಗಿದ್ದಾಗ ನೀವು ಸಿಟಿಲೆಲ್ಲ ಓಡಾಡ್ತೀರಾ ಅಂದರೆ. ಸೊ ಏತರ್ ಇನ್ಫೈನೈಟ್ ಕ್ರೂಸ್ ಕಂಟ್ರೋಲ್ ಒಂದು ತುಂಬಾ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಈ ಥರ ಫೀಚರ್ ಬೇರೆ ಗಾಡಿ ಮತ್ತು ಕಾರಲ್ಲೂ ಇಲ್ಲ. ನೆಕ್ಸ್ಟು ಏತರಲ್ಲಿ ಅಡಾಸು ಮತ್ತು ಅಡಾಪ್ಟಿವ್ ಕ್ರೂಸಿಂಗ್ ಫೀಚರು ಬರ್ಬೋದು. ನೋಡೋಣ ನೆಕ್ಸ್ಟ್ ಯಾವ ಥರ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಬರುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ಸೊ ನೀವಿನ ನಮ್ಮ ಟೆಕೀಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.